ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಜನಾರ್ದನ ರೆಡ್ಡಿ ವಿರುದ್ಧ ಅಕ್ರಮ ಗಣಿಗಾರಿಕೆ ಆರೋಪ ಬರುವ ಮುನ್ನ ಐಷಾರಾಮಿ ಬದುಕನ್ನು ಅನುಭವಿಸಿದವರು 15 ವರ್ಷಗಳ ಹಿಂದೆ ಸದಾ ರುಕ್ಮಿಣಿ ಜೊತೆಗೆ ಇರ್ತಾ ಇದ್ದ ಗಾಲಿ ರೆಡ್ಡಿ ಈಗ ಡಾರ್ಲಿಂಗ್ ರುಕ್ಮಿಣಿಯನ್ನ ಮರೆತೇ ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಅಸಲಿಗೆ ಈ ರುಕ್ಮಿಣಿ ಯಾರು, ಈಗ ಎಲ್ಲಿದ್ದಾಳೆ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಬಳ್ಳಾರಿಯ ಪ್ರಭಾವಿ ಗಣಿ ಉದ್ಯಮಿ ಗಾಲಿ ಜನಾರ್ದನ ರೆಡ್ಡಿ ಒಂದು ಕಾಲದಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಭಾರಿ ಸಂಚಲನ ಮೂಡಿಸಿದಂಥವರು. ಓಬಳಾಪುರಂ ಮೈನಿಂಗ್ ಕಂಪನಿ ಮೂಲಕ ಕಬ್ಬಿಣದ ಅದಿರು ಗಣಿಗಾರಿಕೆಯಲ್ಲಿ ಅಗಾಧ ಸಂಪತ್ತನ್ನ ಹೊಂದಿರುವ ರೆಡ್ಡಿಯ ಐಷಾರಾಮಿ ಜೀವನ ಶೈಲಿ ಕೇಳಿದವರೆಲ್ಲ ಬಾಯಿ ಮೇಲೆ ಬೆರಡುಕೊಂಡಿದ್ರು. ಚಿನ್ನದ ಸಿಂಹಾಸನ, ಕೋಟಿ ಕೋಟಿ ಬೆಲೆ ಬಾಳುವ ವಾಹನಗಳು ಹೊಂದಿದ್ದ ರೆಡ್ಡಿ ಬಳ್ಳಾರಿ ಕೀಮಗ್ ಅಂತಾನೆ ಕೂಡ ಕರೆಸ್ಕೊಂಡಿದ್ರು. ರಾಜಕೀಯ ಪಕ್ಷಗಳನ್ನ ನಿಯಂತ್ರಿಸುವ ಶಕ್ತಿ ಹೊಂದಿದ್ದ ಜನಾರ್ದನ ರೆಡ್ಡಿ ಅಕ್ರಮ ಗಣಿಗಾರಿಕೆ ಆರೋಪದ ಅಡಿ ಸಿಬಿಐನಿಂದ ಬಂಧನಕ್ಕೊಳಗಾದರು. ಸುಮಾರು 3 ವರ್ಷಗಳ ಕಾಲ ಜೈಲಿನಲ್ಲೂ ಕೂಡ ಇದ್ರು. ಏನಾದರೂ ರೆಡ್ಡಿ ಸಂಪತ್ತಿಗೆ ಕೊರತೆ ಇರಲಿಲ್ಲ. ಜೈಲು ವಾಸದ ಬಳಿಕವೂ ಮಗಳ ಮದುವೆಯನ್ನ ಬಹಳ ಅದ್ದೂರಿಯಾಗಿ ಮಾಡಿ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು. ಇನ್ನು ಅಕ್ರಮ ಗಣಿಗಾರಿಕೆ ಆರೋಪಕ್ಕೂ ಮುನ್ನ ರೆಡ್ಡಿ ಐಷಾರಾಮಿ ಬದುಕು ಹೇಗಿತ್ತು ಅಂದ್ರೆ, ಬೆಳಿಗ್ಗೆ ತಿಂಡಿಗೆ ಬೆಂಗಳೂರಿಗೆ ಬಂದು ಮಧ್ಯಾಹ್ನದ ಊಟಕ್ಕೆ ವಾಪಸ್ ಬಳ್ಳಾರಿಗೆ ಹೋಗ್ತಾ ಇದ್ರು. ಮತ್ತೆ ರಾತ್ರಿ ಡಿನ್ನರ್ಗೆ ಅಂತ ಬೆಂಗಳೂರಿಗೆ ಬರ್ತಾ ಇದ್ದಂತ ಜನಾರ್ದನ ರೆಡ್ಡಿ ಆ ಕಾಲದಲ್ಲೇ 2 ಹೆಲಿಕಾಪ್ಟರ್ಗಳನ್ನು ಕೂಡ ಹೊಂದಿದ್ರು. ಅದರಲ್ಲಿ ಒಂದು ಹೆಲಿಕಾಪ್ಟರ್ಗೆ ಪ್ರೀತಿಯಿಂದ ಡಾರ್ಲಿಂಗ್ ರುಕ್ಮಿಣಿ ಅಂತ ಹೆಸರಿಟ್ಟಿದ್ರು. ರೆಡ್ಡಿ ಬಳಸ್ತಾ ಇದ್ದ ಡಾರ್ಲಿಂಗ್ ರುಕ್ಮಿಣಿ ಈಗ ಎಲ್ಲಿದ್ದಾಳೆ ಗೊತ್ತಾ? ಅಕ್ರಮ ಗಣಿಗಾರಿಕೆ ಆರೋಪದ ಮೇಲೆ ಜನಾರ್ದನ ರೆಡ್ಡಿ ಜೈಲು ಸೇರಿದಾಗ ಅವರ ಬಳಿ ಇದ್ದ ಐಷಾರಾಮಿ ಬಸ್ ಹೆಲಿಕಾಪ್ಟರ್ ಅನ್ನ ಸಿಬಿಐ ವಶಕ್ಕೆ ಪಡ್ಕೊಂಡಿತ್ತು. ಆಗ ರೆಡ್ಡಿ ಹೆಲಿಕಾಪ್ಟರ್ ರುಕ್ಮಿಣಿಯನ್ನ ವಾಪಸ್ ಕೊಡಿ ಅಂತ ಕೋರ್ಟ್ನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಜೈಲು ವಾಸದ ಬಳಿಕ ನಾನು ಅಧಿಕಾರಕ್ಕೆ ಬರೋವರೆಗೂ ಹೆಲಿಕಾಪ್ಟರ್ ಬಳಸೋದಿಲ್ಲ ಅಂತ ಹೇಳಿದ್ದ ರೆಡ್ಡಿ 13 ವರ್ಷಗಳ ಬಳಿಕ 2023ರಲ್ಲಿ ಚುನಾವಣೆ ಪ್ರಚಾರಕ್ಕಾಗಿ ಗೆಳೆಯನ ಹೆಲಿಕಾಪ್ಟರ್ನ ಏರಿದ್ರು. ಒಂದು ಕಾಲದಲ್ಲಿ ಸದಾ ಹೆಲಿಕಾಪ್ಟರ್ ರುಕ್ಮಿಣಿ ಜೊತೆಗೆ ಇರ್ತಾ ಇದ್ದ ಜನಾರ್ದನ ರೆಡ್ಡಿ ಸದ್ಯ ಜನಾರ್ದನ ರೆಡ್ಡಿ ದೂರವೇ ಉಳಿದಿದ್ದಾರೆ. ತಮ್ಮ ಪ್ರೀತಿಯ ರುಕ್ಮಿಣಿ ಈಗ ಎಲ್ಲಿದ್ದಾಳೆ ಎಂಬ ಪ್ರಶ್ನೆಗೆ ಜನಾರ್ದನ ರೆಡ್ಡಿ ಉತ್ತರವನ್ನ ನೀಡಬೇಕಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.